ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಭಾಳ ದಿನದ ನಂತರ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಫ್ರೀ ಆಗಿದ್ದೆ ಹೇಗೂ. ಸೊ ಮಸಾಲೆ ರೊಟ್ಟಿ ಕೇಳಿದ್ಲು ದೀಕ್ಷಮ್ಮ, ಸರಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಮೊದಲನೇದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಕ್ಯಾರೆಟು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಮೀಡಿಯಮ್ ಸೈಜ್ 2 ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ನೀವು ನೋಡಿ ಹಾಕ್ಕೊಳ್ಳಿ. ಮನೇಲಿ ಖಾರ ಕಡಿಮೆ, ಸೊ ಕಡಿಮೆ ಹಾಕಿದ್ದೀನಿ. ಆನಂತರ ಕರಿಬೇವು. ಮೊದಲನೇದಾಗಿ ಒಂದು ಬೌಲ್ ತೆಗೆದುಕೊಂಡು ಅದಕ್ಕೆ ಕೊತ್ತಂಬರಿ, ಸಣ್ಣದಾಗಿ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಹಾಗೂ ಈರುಳ್ಳಿ, ಇದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಫ್ರೆಶ್ ಕರಿಬೇವು ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ಇದಕ್ಕೆ ನೋಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಖಾರಕ್ಕೆ ನಾನು ಹಸಿರುಮೆಣಸಿನ್ಕಾಯಿ ಬಳಸಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿರುಮೆಣಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ಇಲ್ಲಿ ಒಂದು ಜಾಲರಿಯನ್ನು ಇಟ್ಟು ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಇಟ್ಟು, ಆ ನಂತರ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈವನ್ ಕಡಲೆ ಹಿಟ್ಟು ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಾಗತ್ತೆ. ಇದಿಷ್ಟನ್ನು ಹಾಕಿ ನೀಟಾಗಿ ಜರಡಿಯನ್ನು ಇಟ್ಕೊಳ್ಳಿ. ಜರಡಿ ಹಿಡ್ದಾದ ನಂತರ ನಾನು ಏನು ಮಾಡ್ತೀನಿ, ಇದಕ್ಕೆ ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಏನಿದೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಗೆ ಕರಿಬೇವು ಎಲ್ಲ ಸಮವಾಗಿ ಕ್ರಮಬದ್ಧವಾಗಿ ಒಂದಕ್ಕೊಂದು ಬೆರ್ತೋಗಬೇಕು. ಆ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದ ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನಮ್ಮ ಕಡೆ ಇದನ್ನು ಬಳಿಯೋ ರೊಟ್ಟಿ ಅಂತ ಹೇಳ್ತೀವಿ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ನೀವು ನನಗೆ ಹೇಳಿ. ಕೆಲವರು ತಟ್ಬಿಟ್ಟು ಕೂಡ ಈ ಒಬ್ಬಟ್ಟು ತಟ್ಟೋ ಶೀಟ್ ಬರುತ್ತೆ ನೋಡಿ, ಅದರಲ್ಲಿ ತಟ್ಬಿಟ್ಟು ಕೂಡ ರೊಟ್ಟಿ ಹಂಚು ಮೇಲೆ ಹಾಕುವಂಥ ವಾಡಿಕೆ ಇದೆ. ನಾವು ಇದಕ್ಕೇನು ಎಣ್ಣೆ ಗಿಣ್ಣೆ ಹಾಕೋದಿಲ್ಲ ಹಂಚಿಗೆ, ಆಯಿತಾ. ಡೈರೆಕ್ಟಾಗಿ ಎತ್ತಿ ಬಳಿತೀವಿ. ಈಗ ಹಂಚು ಚೆನ್ನಾಗಿ ಕಾದಿದೆ. ಕಾದಿರೋ ಅಂಥ ಹಂಚಿಗೆ ಸ್ವಲ್ಪ ನೀರು ಹಾಕಿ, ನೀರು ಈ ರೀತಿ ಡ್ಯಾನ್ಸ್ ಆಡ್ತಿದೆ ಅಂದರೆ ಚೆನ್ನಾಗಿ ಕಾದಿದೆ ಅಂತ ಹೇಳಿ. ಆ ನಂತರ ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ತೆಗೆದುಕೊಂಡು ಹಂಚು ಮೇಲೆ ಹಾಕಿ ನೀಟಾಗಿ ಈ ರೀತಿ ಬಳ್ಕೊಳ್ತಾ ಬರಬೇಕು. ನೋಡಿ, ಇದನ್ನು ಬಳಿಯೋ ರೊಟ್ಟಿ ಅಂತ ಕೂಡ ಕರೀತಾರೆ. ಕೆಲವ್ರ ಕಡೆ ತಟ್ತಾರೆ. ತಟ್ಟಬೇಕು ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು, ಆಯಿತಾ. ಇದು ಬಳಿಯೋದ್ರಿಂದ ಒಂಚೂರು ತೆಳ್ಳಗಿದ್ರೆ ನೀಟಾಗಿ ಸಲೀಸಾಗಿ ಬಳ್ಕೊಂಬರ್ಬೋದು. ಆಮೇಲೆ ಈ ರೊಟ್ಟಿ ಮೇಲ್ಗಡೆ ಬೇಕಂದರೆ ನೀವು ಬೆಣ್ಣೆ ಅಥವಾ ತುಪ್ಪ ಹಾಕ್ಕೋಬೋದು. ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ. ಮೇಲ್ಗಡೆ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಈ ರೀತಿ ಇನ್ನೂ ಸ್ವಲ್ಪ ಜಾಸ್ತಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸುನಿಗೆ ರೋಸ್ಟ್ ಆದರೆ ಇಷ್ಟ ಆಗಲ್ಲ. ನನ್ನ ಮಗಳಿಗೆ ತುಪ್ಪ ಹಾಕಬೇಕು ಪ್ಲಸ್ ಚೆನ್ನಾಗಿ ರೋಸ್ಟ್ ಆಗಬೇಕು, ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆವಾಗ ಅವಳು ಒಂದು ರೊಟ್ಟಿ ತಿಂತಾಳೆ, ಕಂಪ್ಲೀಟ್ಲಿ ಒಂದು ರೊಟ್ಟಿ ತಿಂತಾಳೆ. ಸೊ ಈಗ ಚೆನ್ನಾಗಾಗಿದೆ ಅಲ್ವಾ, ನೀಟಾಗಿ ಎತ್ಕೊಳ್ಳಿ. ಮೇಲ್ಗಡೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಮಗ್ಚಾಕುವಂಥ ಅವಶ್ಯಕತೆ ಬೀಳಲ್ಲ. ಇಲ್ಲ ನನಗೆ ಬೇಕು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಮಗ್ಚಾಕಿ ಕೂಡ ಬೇಯಿಸ್ಕೊಬೋದು. ನೋಡಿ, ಈಗ ರೊಟ್ಟಿ ಸಿದ್ಧವಾಗಿದೆ. ಈಗ ಇನ್ನೊಂದು ರೊಟ್ಟಿನೂ ಕೂಡ ನಾನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ಳುವಂಥ ಒಂದು ದಿಢೀರ್ ರೆಸಿಪಿ. ಇದರಲ್ಲಿ ಎಲ್ಲ ಥರ ತರಕಾರಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಕಾರ್ಬ್ ಕೂಡ ಸಿಗುತ್ತೆ ನಿಮಗೆ. ನೋಡಿ, ಇದಕ್ಕೆ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೀನಿ. ನಮ್ಮ ಮನೇಲಿ ಉಪ್ಪಿನಕಾಯಿಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.